ಇತ್ತೀಚೆಗಷ್ಟೇ ಜೇನುಗೂಡು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಆರವ್ ಸೂರ್ಯ ಅವರು ಇದೀಗ ಬೆಳ್ಳಿ ಪರದೆಯಲ್ಲಿ ಕಾಲೇಜ್ ಕಲಾವಿದನಾಗಿ ಸಿನಿ ಪ್ರೇಕ್ಷಕರ ಎದುರುಗಡೆ ಬರ್ತಾ ಇದ್ದಾರೆ. ಸದ್ಯ ಆರವ್ ಸೂರ್ಯ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಆರವ್ ಅವರೇ, ಮೊದಲನೇದಾಗಿ ನಮಸ್ತೆ, ಕಂಗ್ರಾಚುಲೇಷನ್. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಿದೆ ಕಾಲೇಜ್ ಕಲಾವಿದನಾಗಿ? ಕಾಲೇಜ್ ಡೇಸ್ ಈಗಾಗಲೇ ಕಂಪ್ಲೀಟ್ ಮಾಡಿರ್ತೀರಾ, ಬಟ್ ಬೆಳ್ಳಿ ಪರದೆಯಲ್ಲಿ ಕಾಲೇಜ್ ಕಲಾವಿದನಾಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಇವತ್ತು ನಾವು ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೈಟಲಲ್ಲೇ ಇದೆ ಕಾಲೇಜ್ ಕಲಾವಿದ ಅಂತ. ಒಂದು ಪ್ಯೂರ್ ಒಳ್ಳೆ ಕಾಲೇಜ್ ಲವ್ ಸ್ಟೋರಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆ ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ, ಟ್ರೈಲರ್ಲು ನೀವು ಪ್ರೊಟೋಗನಿಸ್ಟ್ ಅಂದರೆ ಹೀರೋನ ವಿಲನ್ನ ಅಂತ ಎಂಡ್ ಆಫ್ ದಿ ಟ್ರೈಲರ್ಲಿ ನಿಮ್ಗೊಂದು ಕುತೂಹಲ ಬರುತ್ತೆ. ಅದು ನಾವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಟ್ರೈಲರ್ಲಿ ಹೇಳ್ದಿರೋ ವಿಷಯನೂ ಈ ಸಿನಿಮಾಲಿದೆ, ಅದೇ ಫ್ರೆಂಡ್ಶಿಪ್ ಬಗ್ಗೆ. ಸೊ ಈ ಸಿನಿಮಾ ನೋಡಿದಾಗ ನಿಮಗೆ ಅದು ಒಂದು ಏನಂತೀವಿ, ಅದೊಂದು ಚಿಕ್ಕದೊಂದು ಅಂಡರ್ಲೈನ್ಡ್ ಮೆಸೇಜ್ ಇದೆ. ಮೆಸೇಜ್ ಕೊಡಬೇಕು ಅಂತಲ್ಲ. ಸೊ ಕಾಲೇಜಲ್ಲಿ ಹೇಗೆ ನಮ್ಮ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಬ್ಬ ಸ್ಟೂಡೆಂಟ್ ಲೈಫ್ ಹೇಗೆ ಚೇಂಜ್ ಆಗಬಹುದು, ಒಳ್ಳೆ ಒಂದು ಕೆಲವು ಡಿಸಿಷನ್ಸಿಂದ, ಕೆಲವು ಫ್ರೆಂಡ್ಶಿಪ್ಸಿಂದ ಅನ್ನೋದು ಬಗ್ಗೆ ಈ ಸಿನಿಮಾಲಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಡೈರೆಕ್ಟರ್ ಹೇಳಿದ ಕತೆ ಇಷ್ಟ ಆಯ್ತಾ ಅಥವಾ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ನಿಮಗೆ? ಎರಡೂ ಸರ್. ಫಸ್ಟ್ ಕತೆ ಇಷ್ಟ ಆದ್ರೇ ನಾವು ಆ ಪಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಕತೆ ಇಷ್ಟ ಆಯಿತು. ಅದಾದಮೇಲೆ ಅದ್ರ ಜೊತೆಗೆ ಪಾತ್ರನೂ ಇಷ್ಟ ಆಯಿತು. ಆರ್ಯ ಅಂತ ಇದರಲ್ಲಿ ನಾನು ಆ ಪಾತ್ರನ ಅಭಿನಯಿಸ್ತಾ ಇದ್ದೀನಿ, ಆರ್ಯ ಅಂತ. ಆರ್ಯ ಸಿಂಪಲಾಗಿ ಹೇಳಬೇಕು ಅಂದರೆ ಅವನು ತುಂಬ ಒಳ್ಳೆ ಸ್ಟೂಡೆಂಟ್ ಅನ್ಬೋದು. ಅಂದರೆ ಅವನು ಯಾಕೆ ಕಾಲೇಜ್ ಕಲಾವಿದ ಅಂತ ಹೆಸರು ಹೇಳೋದಕ್ಕೂ ಇನ್ನೊಂದು ಮುಖ್ಯ ಕಾರಣ ಅಂದರೆ ಈಸ್ ಅ ಸ್ಕೆಚ್ ಆರ್ಟಿಸ್ಟ್. ಅಂದರೆ ಒಳ್ಳೆ ಸ್ಕೆಚ್ ಬಿಡಿಸ್ತಾನೆ ಕಾಲೇಜಲ್ಲಿ. ಅವನಿಗೆ ಆದಂಥ ಒಂದು ಫಾಲೋಯಿಂಗ್ ಇರುತ್ತೆ ಕಾಲೇಜಲ್ಲಿ. ಅವನಿಗೆ ಮತ್ತು ಸೀನಿಯರ್ಸ್ ಜೂನಿಯರ್ಸ್ ನಡುವೆ ಒಂದು ಕಾಲೇಜಲ್ಲಿ ಆ್ಯಸ್ ಯೂಶಲ್ ನೀವು ಕೇಳಿದಾಗೆ ಒಂದು ವಾರದ ಇರುತ್ತೆ ಗ್ಯಾಂಗ್ ಮಧ್ಯೆ. ಸೊ ಅದು ಚಿಕ್ಕದಾಗಿ ಇರೋದು ಸೀರಿಯಸ್ ವಾರ ಅಥವಾ ಸುಮ್ಮನೆ ತಮಾಷೆ ವಾರ, ಏನು ಮಾಡೋಕ್ಕೋಗಿ ಏನಾಯಿತು, ಏನು ಕತೆ ಅನ್ನೋದೇ ನಮ್ಮ ಕತೆ. ರಿಯಲ್ ಲೈಫಲ್ಲಿ ಯಾರ್ದೆಲ್ಲ ಸ್ಕೆಚ್ ಬಿಡಿಸಿದ್ರಿ ಅಂತ? ರಿಯಲ್ ಲೈಫಲ್ಲಿ ನಾನು ಆ್ಯಕ್ಚುಲಿ ತುಂಬ ಏನಂತೀವಿ ಕೆಟ್ಟ ಡ್ರಾಯಿಂಗ್ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಮಾಡಲ್ಲ. ಬಟ್ ಸಿನಿಮಾ ಅಲ್ಲಿ ಕಾಲೇಜ್ ಕಲಾವಿದ ಅಂತ ಮಾಡ್ತೀನಿ ಅಷ್ಟೇ. ಬಟ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಿ, ಏನೋ ಸ್ಕೂಲಲ್ಲಿ ಡ್ರಾಯಿಂಗ್ ಪೀರಿಯಡ್ ಇದ್ದಾಗ. ಬಟ್ ರಿಯಲ್ ಲೈಫಲ್ಲಿ ನಾನು ಅಷ್ಟು ಒಳ್ಳೆ ಇದಲ್ಲ ಸರ್, ಸ್ಕೆಚ್ ಆರ್ಟಿಸ್ಟ್. ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ ಅಂಡ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಎಷ್ಟು ಸಾಂಗ್ಸ್ ಅಲ್ಲಿ ನಿಮ್ಮ ಮತ್ತೆ ಹೀರೋಯಿನ್ ಅವರ ಒಂದು ಕಾಂಬಿನೇಷನ್ ಹಾಗೆ ರೊಮ್ಯಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನಾವು ಹತ್ತತ್ರ ಒಂದು 35-40 ದಿನ ಅನ್ಕೊಂಡಿದ್ದೀವಿ ಸರ್. ನಾವು ಶೂಟ್ ಮಾಡೋದು 35 ಸಾರಿ ಕ್ಷಮಿಸಿ, 35 ದಿನ ಶೂಟ್ ಮಾಡಿದ್ದೀವಿ. ರೊಮ್ಯಾಂಟಿಕ್ ಸೀನ್ಸ್ ಅನ್ನೋದಕ್ಕಿಂತ ಒಂದು ಏನಂತೀವಿ ಸರ್, ರೊಮ್ಯಾನ್ಸ್ ಜಾಸ್ತಿ ಇಲ್ಲ. ಅಂದರೆ ಒಂದು ಲವ್ ಇದೆ, ಒಂದು ಲವ್ ಸ್ಟೋರಿ ಇದೆ, ಒಂದು ಪ್ಯೂರ್ ಲವ್ ಸ್ಟೋರಿ ಇದೆ. ಒಂದು ಲವ್ ಅಟ್ ಫಸ್ಟ್ ಸೈಡ್ ಅಂತೀವಲ್ಲ, ಅದು ನಮ್ಮ ಸಿನಿಮಾಲಿದೆ. ಸೊ ಇಬ್ಬರ ಕೆಮಿಸ್ಟ್ರಿನೂ ಚೆನ್ನಾಗಿದೆ. ಹಾಗೆ ನಮ್ಮದು ಮತ್ತು ಹುಲಿ ಕಾರ್ತಿಕ್ ಅವ್ರ ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ವರ್ಕೌಟಾಗಿದೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಈ ಕತೆ ಏನಂದರೆ ಲೀನಿಯರ್ ಸ್ಕ್ರೀನ್ ಪ್ಲೇ ಇಲ್ಲ, ಒಂದು ಸ್ವಲ್ಪ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇದೆ. ಅದೊಂದು ಸ್ವಲ್ಪ ವಿಭಿನ್ನ ಅನ್ನೋದಕ್ಕಿಂತ ನಮ್ಮ ಕಾಲೇಜ್ ಸ್ಟೋರೀಸಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಂದ್ರೆ ಕಾಲೇಜ್ ಕಲಾವಿದ ಅನ್ನುವಂತಹ ಒಂದು ಟೈಟಲ್ ನಲ್ಲೇ ಒಂದು ಸಿನಿಮಾ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ಗೆ ಏನಾದರೂ ಸೆಳೆಯುವಂತಹ ಪ್ರಯತ್ನಗಳಿದೆಯಾ ಅಂತ? ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳುವಂಥದ್ದಂದರೆ, ಈಗ ನಾವು ಆ್ಯಕ್ಚುಲಿ ಈಗ ಪ್ರತಿ ಕಾಲೇಜಲ್ಲೂ ಟ್ಯಾಲೆಂಟೆಡ್ ಹುಡುಗರು ಇರ್ತಾರೆ. ಈಗ ನಾವು ಹೇಗೆ ಫ್ರಂಟ್ ಬೆಂಚು ಬ್ಯಾಕ್ ಬೆಂಚರ್ಸ್ ಅಂತೀವೋ, ಅದೇ ಥರ ಕಾಲೇಜಲ್ಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಕೆಲವರು ಇರ್ತಾರೆ. ಕೆಲವರು ಸ್ಪೋರ್ಟ್ಸಲ್ಲಿ ಇರ್ಬೋದು, ಕೆಲವರು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಕೆಲವು ಚೆನ್ನಾಗಿ ಥಿಯೇಟರ್ ಥರ ಅಭಿನಯ ಚೆನ್ನಾಗಿ ಮಾಡ್ತಾರೆ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ನಾವು ಓವರಾಲ್ ಆಗಿ ಕಾಲೇಜ್ ಕಲಾವಿದ ಅಂದರೆ ಯಾರಾದರೂ ಆಗ್ಬೋದು. ಸೊ ನಾವು ಈ ಪ್ರಮೋಷನ್ಸಲ್ಲೂ ನಾವು ಅದೇ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ಒಂದೊಂದು ಕಾಲೇಜಿಗೆ ಹೋದಾಗೂ ನಿಮ್ಮ ಕಾಲೇಜಲ್ಲಿ ಕಲಾವಿದ ಯಾರು ಅಥವಾ ಕಲಾವಿದೆ ಯಾರು, ಎನಿಬಡಿ. ಸೊ ಏನೇ ಸ್ಪೆಷಲ್ ಟ್ಯಾಲೆಂಟ್ ಇರಲಿ, ನಮ್ಮ ಪ್ರಕಾರ ಅವರು ಕಾಲೇಜಲ್ಲಿ ಅವರು ಕಾಲೇಜ್ ಕಲಾವಿದಾನೆ ಅಥವಾ ಕಾಲೇಜ್ ಕಲಾವಿದಾನೆ ಅಂತ ಹೇಳ್ಬೋದು. ಈ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಆರವ್ ಸೂರ್ಯ ಅವ್ರಿಗೆ? ಇನ್ಸ್ಪಿರೇಷನ್ ಬಹುಶಃ ಭಾಳಷ್ಟು ಜನ ಇದ್ದಾರೆ ಸರ್. ಒಂದಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಜಾಸ್ತಿ ಸಿನಿಮಾಗಳನ್ನ ನೋಡಿ ಬೆಳೆದವನು. ಆಮೇಲೆ ಸ್ಕೂಲಲ್ಲಿ ತುಂಬ ಅಂದರೆ ತುಂಬ ಇಂಟ್ರೋವರ್ಟ್ ನಾನು ಹೇಳಬೇಕಂದ್ರೆ. ಈಗ ನಾನು ಆ್ಯಕ್ಟರಾಗಿ ನಿಂತಿರೋದಕ್ಕೂ ನಾನು ಸ್ಕೂಲಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಾನು ಮನೇಲಿ ಹೇಳೋಕ್ಕಾಗಲ್ವಲ್ಲ, ಸ್ವಲ್ಪ ಡೈರೆಕ್ಟರ್ ಆಗಬೇಕಂತಿದ್ದೆ ಹಾಗೆ ಅಂತ ಹೇಳ್ಕೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಗೆ ಬಂದಿದ್ದೀವಿ. ಬಟ್ ಸಿನಿಮಾ ಸರ್, ಸಿನಿಮಾ ಪ್ರೇಮಿ ನಾನು. ಎಲ್ಲ ಕಲಾವಿದರ ಸಿನಿಮಾಗಳು ನೋಡ್ತಾ ಬೆಳೆದಿದ್ದೀನಿ. ಒಬ್ಬೊಬ್ಬರಿಂದ ಒಂದೊಂದು ತೊಗೊಂಡಿದ್ದೀನಿ. ಹಿರಿಯರಿಂದ ಎಷ್ಟೋ ತೊಗೊಂಡಿದ್ದೀನಿ. ಈಗ ಬರ್ತಿರೋವಂಥ ನಮ್ಮ ಟಾಪ್ ಸ್ಟಾರ್ಸ್ ಯಾರಿದ್ದಾರೆ ಅವರಿಂದನೂ ಎಲ್ಲನೂ ತೊಗೊಂಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಡೈರೆಕ್ಷನ್ ಫೀಲ್ಡ್ ಡೈರೆಕ್ಟರ್ ಆಗಬೇಕು ಅಂತ ಬಂದೆ ಅಂತ.
ಮುಂದಿನ ದಿನಗಳಲ್ಲಿ ಯಾವ ನಟನಿಗೆ ಆಕ್ಷನ್ ಕಟ್ ಹೇಳಬಹುದು ಅಂತ? ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿಲ್ಲ, ನಟಾಗಿ ಹೇಳೋದಕ್ಕೆ ನಾಚಿಕೆ ಆಗಿ ಡೈರೆಕ್ಟರ್ ಆಗ್ಬೇಕಂತಿದ್ದಿಲ್ಲ ಅಂತ ಹೇಳ್ತಾ ಇದ್ದೆ. ಅವಾಗ ಆಕ್ಟರ್ ಆಗೋ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಏನೋ ಮಾಡು, ಆಕ್ಟ್ ಮಾಡ್ಬಿಡು ಅಂತ ಹೇಳ್ತಾ ಏನು ಹೇಳೋಣ, ಡೈರೆಕ್ಟರ್ ಆದ್ರೆ ಅಟ್ಲೀಸ್ಟ್ ಕತೆ ಹೇಳ್ಬೋದು, ಒಂದು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳಿದ್ನಲ್ಲ, ಹಾಗೆ ಎಸ್ಕೇಪ್ ಆಗೋದಕ್ಕೆ ಅದೊಂದು ಪದ ಬಳಸ್ತಾ ಇದೆ ಅಷ್ಟೇ ಬಿಟ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಅದೇ ಡೈರೆಕ್ಟರ್ ಆಗ್ಬೇಕು ಅಂತ ಕನ್ಸಂತೂ ಇರಲಿಲ್ಲ. ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ತಾ ಇದ್ದೆ. ಸಿನಿಮಾ ಅಂದ್ರೆ ಈಗ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಕಾಲೇಜಲ್ಲಿ, ಸ್ಕೂಲ್ಸಲ್ಲಿ ಅಥವಾ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಲ್ಯಾಮ್ ಬುಕ್ ಎಲ್ಲ ಬರೋದು. ಸೊ ಅದರಲ್ಲಿ ನೀ ಏನಾಗ್ತೀಯ ಅಂದಾಗ IPS ಆಫೀಸರ್, IAS ಆಫೀಸರ್, ಡಾಕ್ಟರ್, ಇಂಜಿನಿಯರ್. ಸೊ ಆ ಥರ ನಾನು ಆ ಟೈಮಲ್ಲಿ ಸಿನಿಮಾ ಅಂದರೆ ಇಷ್ಟ. ಆ್ಯಕ್ಟ್ರ್ ಅಂತ ಹೇಗೆ ಬರೆಯೋದು, ಸೊ ಹೇಳಿದ್ರೆ ಮೊದಲೇ ಮುಜುಗರ ಜಾಸ್ತಿ, ಸ್ವಲ್ಪ ನಾಚಿಕೆ ಜಾಸ್ತಿ. ಸೊ ಡೈರೆಕ್ಟ್ ಅಂತ ಬರೆದ್ಬಿಡ್ತಾರೆ, ಸೊ ಸಿನಿಮಾ ಅಂತ ಬರೆದ್ಬಿಡ್ತಾರೆ. ಸೊ ಹಾಗೆ ಹೋಗ್ತಾ 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 ಇನ್ನು ಕಂಫರ್ಟ್ ಝೋನಿಂದ ಆಚೆ ಬರಲೇಬೇಕಿತ್ತು ಒಂದಲ್ಲ ಒಂದು ದಿನ. ಸೊ ಆ ದಿನ ಬಂತು. ಅದು 2012 ಒಂದು ಸಿನಿಮಾ ಮಾಡಿದೆ. ಅದು ಕಾರಣತೆಗಳಿಂದ ಬಿಡುಗಡೆ ಆಗಲಿಲ್ಲ, ಚಿತ್ರೀಕರಣನೂ ಪೂರ್ಣ ಆಗಲಿಲ್ಲ. ಬಟ್ ಅದೇ ಆ ಥರ ಜರ್ನಿ ಶುರು ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡಿ ಸರ್. ಎಷ್ಟೋ ದಿನ ಸೀರಿಯಲ್ ಮೂಲಕ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತೀರಿ. ಈಗ ಬೆಳ್ಳಿ ಪರದೆಗೆ ಲಗ್ಗೆ ಇಟ್ಟಿರೋದ್ರಿಂದ June 6 ರಿಲೀಸ್ ಆಗ್ತಾ ಇದೆ. ಕನ್ನಡ ಆಡಿಯನ್ಸ್ ಅಲ್ಲಿ ಆಗಿರ್ಬೋದು, ಸಿನಿ ಪ್ರೇಕ್ಷಕರಲ್ಲಿ ಆಗಿರ್ಬೋದು, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ಏನ್ ಕೇಳ್ಕೊಳ್ತೀರಾ ಅಂತ? ನಮ್ಮ ಇಲ್ಲಿವರೆಗೂ ನನ್ನ ಧಾರಾವಾಹಿಗಳನ್ನೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ, ನಿಮ್ಮ ಪ್ರೀತಿನ ತೋರಿಸಿದ್ದೀರಾ. ಅದೇ ಥರ ಈಗ ನಾನು ಸುಮಾರು ಒಂದು 6 ವರ್ಷಗಳ ಆದಮೇಲೆ ಮತ್ತೆ ಬೆಳ್ಳಿತೆರೆಗೆ ನಾನು ಹಿಂದಿರುಗಿ ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಮ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಆರವ್ ಸೂರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.